ಯವ್ವ 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 ಏನ್ ರುಚಿಯಾಗಿ ಮಾಡ್ಕೊಂಡಿದೀವಿ ಸಾರ. ಈಗ ಹುರ್ಕೋಬೇಕು ಎಲ್ರೂನುವೆ ಒಟ್ಟುರ್ಕೊಂಡು ಸಾಯ್ಬೇಕು ಎಲ್ರೂನುವೆ. ಆ ಕಮಲಕ್ಕನ್ ಕರೆದಿದ್ವಲ್ಲ ಯಾಕೋ ಇನ್ನೂ ಬರಿಲ್ವಲ್ಲ ಉಣ್ಣಕ್ಕೆ. ನಾನು ಫೋನ್ ಹಾಕಿದ್ದೆ ಕಣಮ್ಮ ಬಾ ಅಂತ ಹೇಳ್ಬಿಟ್ಟು ಸರಿ ಬರ್ತೀನಿ ಕಣವ ಏನ್ ಇವತ್ತು ಸ್ಪೆಷಲ್ ಅಂತು. ನಮ್ಮ ಮನೆಗೆ ದಿನ ಸ್ಪೆಷಲ್ ಕಣಕ್ಕ ಅಂತ ಏಳು ಸುಮ್ಮನೆ ಹಂಗೆ ಬಿಲ್ಡಪ್ ಕೊಟ್ಟೆ ಕಣಮ್ಮ. ಯಾಕೆ ಕಮ್ಮಿ ಮಾಡ್ಕೋಬೇಕು ಬಿಲ್ಡಪ್ಪ. ಅಯ್ಯೋ ನಮ್ಮ ಕಾರ್ ಹೋಗಿದ ತಕ್ಷಣ ನಾವೆಲ್ಲ ಬೀದಿ ಬಿದ್ಬಿಟ್ವಿ ಅಂತ ಹೇಳ್ಬಿಟ್ಟು ಏನ್ ಜನ ಒಂದೊಂದು ಮಾತು ಮಾತಾಡ್ಕತ್ತವ್ರೆ ಅಂತ ಅನ್ಕೋಬಿಟ್ಟ. ನೂರು ಮಾತು ಮಾತಾಡ್ಕತ್ತವ್ರೆ. ಅದಕ್ಕೆ ದಿನ ನಮ್ಮ ಮನೆಗೆ ಮಟನ್ ಸರೇ ತಿನ್ನೋದು ಚಿಕನ್ ಸರೇ ತಿನ್ನೋದು ಅಂತ ಬಿಲ್ಡಪ್ ಕೊಟ್ಟಿವ್ನಿ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಬರ್ತೀನಿ ಅಂತ ಹೇಳೋರೆ. ಅವ್ರಿಗೆಲ್ಲ ಸಂದ ಕುರಿಸ್ಬೇಡ್ವೆ, ಸಂದ ಕುರಿಸ್ಬೇಕು. ಅದಕ್ಕೆ ಕರೆದಿರೋದು. ಎಲ್ಲ ಹೆಂಗ್ ಆಡ್ಕತ್ತಾ ಇದ್ರು ನೋಡು. ಹೆಂಗೋ ಇವತ್ತು ಮಟನ್ ಚಿಕನ್ ಊಟ ತಿನ್ನಂಗಾಯ್ತು. ಏನೇ ಆಗಲಿ ಕೋಳಿ ತಗೊಬಿಟ್ಟು ಬಂದಿದ್ದು ಒಳ್ಳೇದಾಯ್ತು. ಮಟನ್ ಆಗಿದೆ ಇನ್ನೂ ಶಾನೆ ಆಗೋದು. ಅಮ್ಮಯ್ಯ ಈಗಿರೋ ದುಡ್ಡಾಗ ಉಂಡ್ಬಿಟ್ಟು ಹೊಸಿ ದುಡ್ಡು ಐತಲ್ಲ ಅದ್ರಾಗ ಹೋಗ್ಬಿಟ್ಟು ನಾಳೆಗೆ ಹೋಗ್ಬಿಟ್ಟು ಪ್ಯಾಟರ್ನಾಗ ಏನಾರ ಹೊಸಿ ತಗೊಬಿಟ್ಟು ಶಾಪಿಂಗ್ ಗಿಪಿಂಗ್ ಮಾಡ್ಕೊಬಿಟ್ಟು ಪಿಕ್ಚರ್ ನೋಡ್ಕೊಂಬಿಟ್ಟು ಬಂದ್ಬಿಡೋಣ ಏನಂತೀಗ. ಹ್ಞೂ ಕಣಮ್ಮ. ಅದೇ ದುಡ್ಡು ಉಪಯೋಗಿಸ್ಕೊಂಡು ಇನ್ನೊಂದು ಕೆಲಸ ಮಾಡಬೇಕು. ಆ ಬೆಣ್ಣೆ ಶಾಂತಮ್ಮನ ಗಂಡನ ಹುಡುಕ್ಬೇಕು. ಸತ್ತಿಲ್ಲ ಗಂಡ ಎಲ್ಲವನಿ ಅಂತ ಹುಡುಕ್ಬೇಕು ಕಣಮ್ಮ. ಹುಡ್ಕುದ್ರೆ ನೀ ಅವಾಗೇ ನೀ ನಮ್ಮ ಅಪ್ಪನ ನಮಗೆ ಬಿಡೋದು. ಆಮೇಕಿಂದ ಅಪ್ಪಂತಾಗ ಹೆಂಗೋ ನೈಸ್ ಮಾಡ್ಕೊಂಡು ಇದ್ಬಿಟ್ರೆ ಹೆಂಗೋ ಎಲ್ಲ ಸೊರೈತದೆ ಕಣಮ್ಮ. ಓ ಕಣಮಿ ಅದು ಸರಿನೇ ನೀ ಹೆಂಗನ ಮಾಡ್ಬಿಟ್ಟು ಎಲ್ಲ ಸರಿ ಮಾಡಬೇಕು. ಓ ಬಾ ಕಮ್ಲಕ್ಕ ಬಾ ಕುಂತ್ಕ ಬಾಯ್ಲಿ. ಇವತ್ತು ಈಚೆ ಕಡೆ ತಿನ್ನನಿ ಅಂತ ಕುಂತ್ಕೊಬಿಟ್ವಿ ಕಣಕ. ಬಾ ಕುಂತ್ಕ ಬಾ. ಏನೋ ಹೇಳ್ತೀನಿ ಅಂತ ಹೇಳ್ದಲ್ಲ ಬಿಸಿವಾ ಬಾ ಹೇಳ್ ಬಾ. ಇವನೆಲ್ಲ ಈಚೆ ಕಡೆ ಇಟ್ಕೊಂಡು ತಿಂತಾ ಇದ್ದೀರಲ್ಲ. ಏ ನಮ್ಮ ಮನೆಗೆ ಯಾವಾಗ ಹಂಗೇನಿ ಈಚೆ ಕಡೆ ಒಳಗಡೆ ಹೊರಗಡೆ ಎಲ್ಲನೂ ತಿಂತಿರದೆ ಕಣಕ. ಅಯ್ಯೋ ನಮ್ಮ ಮನೆಗೆ ದಿನಾ ಮಟನ್ ಸಾರು ಚಿಕನ್ ಸಾರು ತಿಂದು 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 ನಮ್ಗಂತ್ರೂ ನಾಲ್ಗೆನೇ ಕೆಟ್ಟು ಕ್ಯಾರ ಹಿಡ್ದ್ಬಿಟ್ಟೈ ತಿಂದು ತಿಂದು. ಅದಕ್ಕೆ ಪಾಪ ನೀನು ತಿಂದಿಲ್ಲ ಅದೇನೋ ಹೇಳ್ಬೇಕು ನಿಂಗೆ ಗುಟ್ಟು ಗುಟ್ಟು ಅಂತಿದ್ದಲ್ಲ. ಅದಕ್ಕೆ ನೀ ಆ ಗುಟ್ಟು ಹೇಳಿ ಅಂತ ನೀ ಕರ್ಸಿದ್ ನೀನ. ಬಾಕ ತಟ್ಟೆಲ್ಲ ಐತೆ ನೋಡು. ಮುದ್ದೆಡೆ ತಕೊಬಿಟ್ಟು ಆಕ ಹೇಳಿ ಮುದ್ದೆಯ. ಇದೇನಿದು 10 ರೂಪಾಯಿ ದುಡ್ಡಿರಲಿಲ್ಲ. ಈಗ ನೋಡಿದ್ರೆ ಎಲ್ಲರೂ ಮಜಾ ಮಾಡ್ಕೊಂಡು ಮಟನ್ ಚಿಕನ್ ಊಟ ತಿಂತಾವ್ರಲ್ಲ ಇವರು. ಏನು ಮಾಡ್ತಾವ್ರೆ ದುಡ್ಡೆಲ್ಲಿಂದ ಬಂತು. ಊರವ್ರನ್ನೆಲ್ಲ ಕರೆದು ಊಟ ಹಾಕಿರೋದು ನೋಡು. ಇವ್ರನ್ನ ಮನೆ ಬಿಟ್ಟು ಓಡ್ಸಕ್ಕಂತೂ ನನಗೆ ಆಗ್ತಾನೆ ಇಲ್ಲ. ಒಂದೇ ಸಲ ಬೈರವನ್ನ ಹೆಲ್ಪೇ ತಗೋಬೇಕು ಅಂತ ಅನ್ನಿಸ್ತೈತೆ. ಒಂದೊಂದ್ಸಲ ಬೇಡ ನಾನೇ ಓಡಿಸ್ಬೇಕು ಅಂತಲೂ ಅನ್ನಿಸ್ತೈತೆ. ಏನು ಹಿಂಗೆ ಮಾಡ್ತಾವ್ರೆ ಅಮ್ಮ. ನಾವು ಚಿಕನ್ ಊಟ ತಿನ್ನೋದು ನೋಡ್ಬಿಟ್ಟು ಕೋಳಿ ಸಾರ ಉರ್ಕೊಂಡು ಸಾಯ್ತಾವ್ರೆ ಕಣಮ್ಮ. ದೃಷ್ಟಿಗಿಷ್ಟಿ ಆಗೋಗ್ಬಿಡ್ತದೋ ಏನೋ. ನಾವು ದಿನ ಇದನ್ನೇ ನೀವು ಉಣ್ಣೋದು. ಯಾರೋ ಒಬ್ಬೊಬ್ರು ಎಂದೋ ಒಂದಿನ ಮಾಡ್ಬಿಟ್ಟು ಮನೆ ಕ್ಯಾಮೆ ಮಾಡೋ ಅಂದ್ರೆ ಆಯ್ತದ. ಇವಾಗ ಏನಾದ್ರೂ ಒಂದು ಸೌಟ್ ಸಾರಬೇಕು ಅಂದರೆ ಮನೆಯೆಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಿಬಿಟ್ರೆ ನಾವು ಒಂದು ಸೌಟಲ್ಲ 4 ಸೌಟ್ ಸಾರು ಕೊಟ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಏಳಮ್ಮ ನಿಂತ್ಕೊಂಡು ನೋಡ್ತಿರೋಳಗೆ ಗೊತ್ತಾಗ್ಲಿ. ಏನು ಇವಳನ್ನ ಬಿಟ್ರಿನಿ ಯಾರು ಚಿಕನ್ ಸಾರೇ ತಿನ್ನಕ್ಕಿಲ್ಲ ಮಟನ್ ಸಾರೇ ತಿನ್ನಕ್ಕಿಲ್ಲ ನಂಗೆ ಬಿಲ್ಡಪ್ ಕೊಡ್ತಾಳಲ್ಲ. ಬೇಕಾದರೆ ಸಾರು ಹೋಗು ಮ್ಯಾಲಿನ ಕೆಳಿಕನ ಎಲ್ಲ ಕಸ ಗುಡಿಸಿ ಕ್ಲೀನ್ ಮಾಡಿ ಧೂಳು ಕೊಡು. 4 ಸೌಟ್ ಸಾರ ನಾನೇ ಕೊಟ್ಟು ಕಳಿಸ್ತೀನಿ ಫ್ರೀಯಾಗಿ. ನನಗೇನಾದ್ರೂ ಅವಶ್ಯಕತೆ ಇಲ್ಲ. ನೀವು ತಿನ್ನೋದಕ್ಕೆ ನಾನೇನು ಹೊಟ್ಟೆ ಉರಿ ಬಿಡಲ್ಲ. ಅದೇನು ರೋಡಲ್ಲಿ ಎಲ್ರಿಗೂ ಕಾಣಂಗೆ ಕುತ್ಕೊಂಡು ತಿನ್ಬೇಕಾ. ಒಳಗಡೆ ಕುತ್ಕೊಂತಿದ್ರೆ ಬೇಡ ಅಂತ ಅಂತಾರ ನಿಮಗೆ. ಏ ತಿನ್ಮಗಳೇ ಬ್ಯಾರ ಬಗ್ಗೆ ತಲೆ ಕೆಡ್ಸ್ಕೊಬೇಡ. ಅವ್ರು ತಿನ್ಬೇಕಾದ್ರೆ ಏನು ಇರಕ್ಕಿಲ್ಲ. ನಾವು ತಿನ್ಬೇಕಾದ್ರೆ ಅವ್ರಿಗೆ ಹೊಟ್ಟೆ ಉರಿ. ಈಗ ನಾವು ತಿಂತಾ ಇದೀವ ಚಿಕನ್ ಊಟವಾ ಅದಕ್ಕೆ ಅವ್ರಿಗೆ ತಡ್ಕೊಳಕ್ಕಾಯ್ತಿಲ್ಲ. ಹೊಟ್ಟೆ ಎಲ್ಲ ಬಗ 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 ಅಂತ ಆಯ್ತು ಅನ್ನಿಸ್ತದೆ. ಉರ್ಕಡ್ಲಿ ತಿನ್ನಿನ ಸುಂಕೇನಿಯ ಮುದ್ದೆ ಮುರ್ಕೊಂಡು ತಿಂತಿರ್ಬೇಕು ಅಷ್ಟೇ ನೀನಿಯ. ತಿನ್ನು ನಾವೇನು ಯಾವಾಗೂ ಗಂಜಿ ಕುಡ್ಕೊಂಡು ಜೀವನ ಮಾಡ್ತೀವಿ ಅನ್ನಂಗೆ ಮಾತಾಡ್ತಾರೆ. ಇವಾಗ ಎಲ್ಲರೂ ನೋಡ್ಲಿ ನಾವು ಮಟನ್ ಊಟ ನೀನೇ ತಿನ್ಕೋತೀವಿ ಅಂತ ಹೇಳ್ಬಿಟ್ಟು ಊರವ್ರಿಗೆಲ್ಲ ಗೊತ್ತಾಗ್ಲಿ. ಏನು ಕಮ್ಲಕ್ಕ ಏ ಊನ್ ಹೇಳ್ ಶಾರದಿ ನೀವೇನು ಕಮ್ಮಿ ಅವತ್ತಿಂದನೂ ಸಣ್ಣದಾಗಿ ತಿನ್ಕೋತೀರ ನೀವಂತೂ. ಯಾವ್ದ್ರ ಕಮ್ಮಿ ಇದ್ದೀರಾ ನೀವಂತೂ ಪಾಪ. ಬಿಡು ಏನು ಮಾಡೋಕ್ಕಾಗಿಲ್ಲ. ತಿನ್ನು. ಹಲೋ ಹಾ ಹೇಳೋ. ಏನು ಒಂದ್ ಮ್ಯಾಕೆ ಕಾಣಿಸ್ತಿಲ್ವಾ? ನೀವೇನ್ ಮಾಡ್ತಾ ಇದ್ರಿ ಅಲ್ಲಿ? ಅಲ್ಲೆಲ್ಲ ಅಕ್ಕಪಕ್ಕ ಎಗರ್ಕೊಂಡು ಹೋಗಿರ್ಬೇಕು ನೋಡಿ. ನೋಡ್ಬಿಟ್ಟು ಹುಡುಕಿ ಅಲ್ಲೆಲ್ಲೋ ಇರ್ತೈತಿ ಎಲ್ಲೋಗಿರ್ತೈತೆ. ಏನ್ರಿ ಕಾಣಿಸ್ತಿಲ್ವಂತ? ಹೋ ಹೌದಾ ಸರಿ ನಾನು ಅಲ್ತಾಕೇನೆ ಬರ್ತೀನಿ ಇವಾಗ. ಮಡ್ಗು ಫೋನ್ ಏನ್ ಮಾಡಕ್ಕಾಯ್ತದ ಹುಡ್ಕನ ಅಲ್ಲೇನೇ ಎಲ್ಲಾದ್ರೂ ಇನ್ನು ಎಲ್ಲೋಗಿರ್ತದೋ. CC ಕ್ಯಾಮ್ರಾ ಚೆಕ್ ಮಾಡು ಒಂದ್ಸಲ. CC ಕ್ಯಾಮ್ರಾ ಸರಿ ಹೋಗೈತಾ? ಹೌದಾ ಮತ್ತೆ CC ಕ್ಯಾಮ್ರಾ ಚೆಕ್ ಮಾಡು. ಸರಿ ನಾನೇ ಬಂದು ನೋಡ್ತೀನಿ ರಪ್ಪ ಮರೆಯಾತ. ಫೋನಾಗೆ ಲಿಂಕ್ ಹಾಕೊಂಡಿದ್ದೀನಿ ಬಂದು ನೋಡ್ತೀನಿ ಇರು. ಏನ್ರಿ ಏನಾಯ್ತು? ಒಂದು ಮೇಕೆ ಎಲ್ಲೋ ಕಳ್ದೋಗ್ಬಿಟ್ಟೈತಂತೆ. ಕಾಣಿಸ್ತಿಲ್ಲ ಚಿಕ್ಕ ಸಾವುಕಾರ ಅಂತ ಫೋನ್ ಹಾಕಿದ್ದ. ಅದಕ್ಕೆ ಸರಿ CC ಕ್ಯಾಮ್ರಾ ಚೆಕ್ ಮಾಡೋಣ ಅಂತ ಹೇಳ್ದೆ. ಅದು ಮೊನ್ನೆ ಕೆಟ್ಟೋಗ್ಬಿಟ್ಟಿತ್ತು CC ಕ್ಯಾಮ್ರಾ. ನೆನ್ನೆ ಬಂದ್ಬಿಟ್ಟು ಸರ್ ಮಾಡಿದ್ರು. ಹೀಗೇನು ನೆನ್ನೆ ಸಂಜೆ ಒಂದು ಸರ್ ಮಾಡಿರ್ತಾರಲ್ಲ ಈಗ ರನ್ನಿಂಗ್ ಆಗ್ತಾ ಇರುತ್ತೆ ಅಂತ ಅನ್ಸುತ್ತೆ. ಹೋಗ್ಬಿಟ್ಟು ಚೆಕ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಯಾರು ಕತ್ಕೊಂಡೋಗೋರೆ ಏನು ಎತ್ತ. ಇಲ್ಲ ಓಡ್ಗಿಡ್ ಹೋಗೈತಾ ಇಲ್ಲ ಏನಾದರೂ ಬಂದು ತಿಂದಾಕೈತಾ ಅಂತ ಹೇಳ್ಬಿಟ್ಟು ಅದ್ರಾಗೇನೆ ಗೊತ್ತಾಗ್ತೈತೆ. CC ಕ್ಯಾಮ್ರಾ ಸರಿಯಾಗಿದ್ರೆ ಏನ್ ಮಾಡ್ತೀರಾ? ಹೋಗಿ ಫಸ್ಟ್ ಚೆಕ್ ಮಾಡಿ ನೋಡಿ. ಆಮೇಲೆ ಗೊತ್ತಾಗುತ್ತೆ ಯಾರು ಕತ್ಕೊಂಡೋಗವ್ರೆ ಇಲ್ಲ ಏನು ಓಡೋಗೈತಾ ಮಾಡೈತಾ. ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಕಳಿಸಿ ಚೆನ್ನಾಗಿ ಚಿತ್ರನ ಚಟ್ಟಿ ಮಾಡಿಸಿದ್ರೆ ಅವಾಗ ಬುದ್ಧಿ ಬರುತ್ತೆ ಯಾರು ಕತ್ಕೊಂಡೋಗೋರು ಅವ್ರಿಗೆ. ಇನ್ನೊಂದ್ಸಲ ಅಲ್ಲಿಗೆ ಬರ ಇದು ಮಾಡಲ್ಲ. ದಿನವನ್ನ ನಿಂಗೆ ಕತ್ಕೊಂಡೋದ್ರೆ ಎಲ್ಲಿ ಹೋಗ್ಬೇಕು ಹೇಳ್ರಿ. ನೋಡಿ ಫಸ್ಟ್ ನೀವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ CC ಕ್ಯಾಮ್ರಾ ನೋಡ್ಬಿಟ್ಟು. ಇಲ್ಲ ಫಸ್ಟ್ ನೋಡ್ತೀನಿ ಇರು. CC ಕ್ಯಾಮ್ರಾ ಚೆಕ್ ಮಾಡ್ತೀನಿ ಹೋಗ್ಬಿಟ್ಟು. ನೋಡೋಣ ಏನು ಯಾರು ಎತ್ಕೊಂಡ್ರು ಇಲ್ಲ ಅದಷ್ಟು ಅದೇನೋ ಓಡೋಯ್ತು ಇಲ್ಲ ಏನಾದ್ರು ತೊಳಗಿಡ ಬಂದ್ಬಿಟ್ಟು ಏನೋ ತಿಂದ್ಗಿಂದ ಆಗ್ತೋ ಏನೋ ಒಂದು ಗೊತ್ತಿಲ್ಲಲ್ವಾ. ಸುಮ್ಮನೆ ಇದ್ದಕ್ಕಿದ್ದಂಗೆ ಯಾಕೆ ಇದು ಮಾಡ್ಬೇಕು ಹೇಳು. ಸರಿ ನಾನು ಹೋಗ್ಬಿಟ್ಟು ನೋಡ್ತೀನಿ. ಬಿಡು ನೀನು ಹಾಸ್ಪಿಟಲ್ ಹತ್ರ ಹೋಗ್ತೀನಿ ಅಂತಲ್ಲ ನೀನು ಹಾಸ್ಪಿಟಲ್ ಹತ್ರ ಹೋಗು. ನಾನು ಅಷ್ಟೊತ್ತಿಗೆ ಹೋಗ್ಬಿಟ್ಟೆಲ್ಲ ಚೆಕ್ ಮಾಡ್ಕೊಂಡು ಏನು ಎತ್ತಂತ ವಿಚಾರಿಸ್ಕೊಂಡು ಬರ್ತೀನಿ.
ಸರಿ ಆಯ್ತು ರೀ. ಈಗ ಹಾಸ್ಪಿಟಲ್ ಹತ್ರ ಹೋಗಲ್ಲ ನಾನು. ಆಕ್ಚುಲಿ ನಾನು ಪದ್ದು ಚಿಕ್ಕಮ್ಮನ ಮನೆ ಹತ್ರ ಹೋಗ್ಬೇಕು. ಅಲ್ಲಿಗೆ ಹೋಗ್ಬಿಟ್ಟು ಆಮೇಲೆ ಹಾಸ್ಪಿಟಲ್ ಹತ್ರ ಹೋಗ್ತೀನಿ. ಬೇಕಾದ್ರೆ ಸಂಜೆ ಅಷ್ಟೊತ್ತಿಗೆ ನೀವೇ ಬಂದು ಕರ್ಕೊಂಡು ಬನ್ನಿ ನನ್ನ, ಇಲ್ಲ ನಾನೇ ಬರ್ತೀನಿ ಸರಿನಾ? ಸ್ವಲ್ಪ ಮಾತಾಡೋದೈತೆ, ಏನೋ ನಿಧಿದು ಸ್ವಲ್ಪ ಪ್ರಾಬ್ಲಮ್ ಅಂತೆ. ಹೋಗು ನಾನು ಮಾತಾಡಬೇಕು. ನೀವು ಹೋಗ್ಬಿಟ್ಟು ಬನ್ನಿ ಹೊಲ್ದ ಹತ್ರ. ಸರಿ ಆಯ್ತು. ಮಗಳೇ, ಸಿ ಸಿ ಕ್ಯಾಮ್ರಾ, ಅಯ್ಯೋ ಸಿ ಸಿ ಕ್ಯಾಮ್ರಾ ಕೆಟ್ಟೋಗೈತೆ ಅಂತ ಹೇಳ್ತಲ್ಲಮ್ಮ ನೀನು. ಯವ್ವ, ನನ್ನ ಆಚರಣೆ ನೆಟ್ಗಿಲ್ವೇ ಯವ್ವ. ಏನು ಮಾಡ್ತೀನಿ ಅಂದ್ರೂ ಏನೋ ಒಂದು ಎಡವಟ್ಟು ಆಯ್ತದೆ ಯವ್ವ. ನನಗಂತೂ ನೆಮ್ಮದಿನೇ ಇಲ್ಲ. ನಾನೇ ಸಿ ಸಿ ಕ್ಯಾಮ್ರಾ ಎಲ್ಲ ಕೆಟ್ಟೋಗೈತೆ ಅನ್ನೋದನ್ನು ಕಿವಿಯಾರೆ ಕೇಳಿಸ್ಕೊಂಡಿದ್ದೀನಿ. ಈ ಸಂಜೆ ಅಷ್ಟೊತ್ತಿಗೆ ಸರ್ ಮಾಡ್ಸಂಥದ್ದು ಏನಿತ್ತು ಪ್ರಮೇಯ ನನ್ನ ಮಕ್ಳಿಗೆ? ಏಳು ನೀನೇನಿಯಾ ಇದೆಲ್ಲ ಅವಶ್ಯಕತೆ ಇತ್ತ ಹೇಳು? ಅಯ್ಯೋ ದೇವ್ರೆ, ಏನು ಮಾಡೋದು ಮಗಳ ಇವಾಗ? ಅಯ್ಯೋ, ಯಾಕೆ ಶಾರದಕ್ಕ, ಏನಾಯ್ತು? ಸಿ ಸಿ ಕ್ಯಾಮ್ರಾ ಸೊರಾಗಿದ್ದಕ್ಕೆ ನೀನು ಯಾಕೆ ಬೇಜಾರು ಮಾಡ್ಕೊತಾ ಇದೀಯಾ? ಬೇಜಾರಿಲ್ಲ, ಮ್ಯಾಕೆ ಹೋಯ್ತಲ್ಲ ಅಂತ ಟೆನ್ಷನ್ ಆಯ್ತಾಯ್ತು ಅಷ್ಟೇ. ನಮ್ಗಂತೂ ಒಳ್ಳೆ ಮ್ಯಾಕೆ ಮರಿಗಳು ಸಂದಕ್ಕೆ ಸಾಕವ್ನಿ. ಅದಕ್ಕೆ ನೀವು ಹೊಂಟೋಗ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು ಒಂದ್ಸಿ ಬೇಜಾರು ಅಷ್ಟೇನೆ. ಅಷ್ಟು ಬಿಟ್ರೆ ಏನೂ ಇಲ್ಲ ಕಣಕ. ನೀನು ತಿನ್ನು ಹೊಟ್ಟೆ ತುಂಬ ತಿನ್ನಕ್ಕ ನೀನು. ನೀನು ಯಾಕೆ ಯೋಚನೆ ಮಾಡಿಯ, ತಿನ್ನು. ಏನು ಮಾಡೋಕ್ಕಾಗಿಲ್ಲ, ದರಿದ್ರ ಜನಗಳು ಇರ್ತಾರಲ್ಲ, ಆಳದ ಮುಂಡೆರು ಕದ್ಕೊಂಡು ಹೋಯ್ತಾರೆ. ಮೊಯ್ ಬಗ್ಸ್ಬಿಟ್ಟು ದುಡ್ಡು ತಿನ್ನಕ್ಕೆ ಯೋಗ್ಯತೆ ಇಲ್ದಿರ ಮುಂಡೆಗಳಲ್ವಾ? ಅದಕ್ಕೆ ಏನು ಮಾಡ್ತಾರೆ, ಕದ್ಕೊಂಡು ಹೋಗೋದು ತಿನ್ನೋದು. ಪಾಪ ಚಿಕ್ಕ ಸಾವುಕಾರರು ಎಷ್ಟು ಕಷ್ಟಪಟ್ಟು ಮರಿಗಳನ್ನ ಸಾಕ್ತಾವ್ರೆ, ಮೊಯ್ ಬಗ್ಸ್ಬಿಟ್ಟು ಎಷ್ಟೆಲ್ಲ ಕ್ಯಾಮೆ ಮಾಡ್ತಾವ್ರೆ. ಅಂಥವ್ರಿಗೆ ಹಿಂಗೆ ಆಯ್ತದೆ ಅಂದರೆ ನನಗೂ ಬೇಜಾರಾಗಕ್ಕಿಲ್ವೇನಕ್ಕ? ನನಗೂ ಬೇಜಾರೇನೇನಿಯ. ನಿಮ್ಗಿನ್ನ ಶಾನೆ ಬೇಜಾರಾಯ್ತದೆ ಬಿಡಕ್ಕ. ಕದ್ಕೊಂಡು ಹೋಗಿರೋರು ಹೊರಗೋಯ್ತಾರೆ, ಏನು ಅವರೇನು ನೆಟ್ಗಿತ್ತಾರೆ ಅಂತ ಅನ್ಕೊಂಡ ನೆಗದ್ ಬಿದ್ದು ನೆಳ್ಳಿಕ ಏನಾಗದ ಅವ್ರಂತೂ. ತಮ್ಮ ತಾಯಿ, ನೀನ್ ಯಾಕೆ ಹಿಂಗೆ ಬೈಕಡಿಯೇ? ತಿನ್ನು, ಹೊಟ್ಟೆ ತುಂಬ ಒಟ್ಟಿಗೆ ಇಟ್ಟಿಕ್ಕಿದ್ವಲ್ಲ, ತಿನ್ನೋದು ಬಿಟ್ಬಿಟ್ಟು ಬೈಕೊಂಡು ಕುಂತ್ಕೊಂಡಿದ್ಯಲ್ಲ ನೀನು. ಅದೇನೋ ಹೇಳ್ತೀನಿ ಅಂದೆಲ್ಲ ಸರ್ನ ಹೇಳ್ಬಿಟ್ಟು ಹೋಗಿ ನೀನು. ನಮ್ಗೆ ಹೊಟ್ಟಸ್ಕೊತೈತೆ, ನಾವು ತಿನ್ಬೇಕು. ಮಗಳೇ ತಿನ್ನು ಪಟ 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 ಅಂತ ಹೇಳ್ಬಿಟ್ಟು ಬಿರ್ನ ಮ್ಯಾಕೆ ತಕೋಗಣ. ಅಲ್ಲಿ ಮ್ಯಾಕೆ ನೋಡ್ಬೇಕಲ್ಲ, ಏನು ಕದ್ಕೊಂಡು ಹೋಗೋರೆ, ಯಾರು ಕದ್ಕೊಂಡು ಹೋಗೋರೆ ಅಂತ. ತಿನ್ನು ಸರ್ನ. ಹೊಟ್ಟೆಗೆ ಇಟ್ಟು ಹೇಳಿತಿಲ್ಲಮ್ಮ ಗಂಟ್ಲಗೆ, ಆದ್ರೂ ನುಂಗ್ಕೊಂಡು ತಿಂತೀನಿ ಕಣಮ್ಮ. ನೋಡ್ಲೆ ಶಾರದಿ, ನನಗೆ ಇವತ್ತು ಕೋಳಿ ಸಾರು ಇಕ್ಕಿದ್ದೀರ ಅಂತ ಹೇಳ್ತಾ ಇದ್ದೀನಿ. ಅದೇ ಅಲ್ಲಿ ಊರಾಚೆ ಐತಲ್ಲ, ಊರಾಚೆ ಹಳೆ ಮನೆಗೆ ನಿಧಿ ಸಿಗ್ತಾವಂತೆ, ರತ್ನಗಳು ಮುತ್ತುಗಳು ಎಲ್ಲ ಸಿಗ್ತಾವಂತೆ. ಅದಕ್ಕೆ ನೀನು ರಾತ್ರಿ ಯಾರು ಕಾಣ್ದಿರಂಗೆ ಈ ಪೊದ್ದಿ ಅವರು ಇವರೆಲ್ಲ ಹೋಗ್ಬಿಟ್ಟು ಎತ್ಕೊಂಬಿಟ್ಟು ಬಂದವ್ರೆ ಅಂತ ಹೇಳ್ಬಿಟ್ಟು ಯಾರೋ ನಮ್ಗೊಂದು ಸ್ವಲ್ಪ ಜನ ಹೇಳ್ತಾ ಇದ್ರು. ಅದಕ್ಕೆ ನಾನು ಈ ವಯಸ್ಸಾಗಿ ಎಲ್ಲಿಂದ ಎಲ್ಲೋಗ್ಲಿ ನೋಡನಿ, ಒಬ್ಳೆ ಅಲ್ವಾ, ಈ ವಿಚಾರನ ಯಾರಿಗಾನ ಹೇಳಿದ್ರೆ ನಂಬೋದು ಇಲ್ಲ, ಏನೂ ಇಲ್ಲ. ಅದಕ್ಕೆ ನೀವು ಏನಾರ ಬರ್ತೀನಿ ಅಂತ ಹೇಳಿದ್ರೆ ನಾನು ನೀವು ಎಲ್ಲರೂ ಹೋಗ್ಬಿಟ್ಟು ಆತಾಗ ಎಲ್ಲನೂ ಮುತ್ತುರತ್ನ ಎಲ್ಲ ಸಿಗ್ತಾವಂತೆಲ್ಲ ಆಯ್ಕೊಂಡು ಬಂದ್ಬಿಡನಿ. ಏನಂತೀಯಾ? ಏನು ಹೇಳ್ತಿದ್ಯಾ ಕಣ್ ಕಮಲಕ್ಕ ನೀನು? ಮುತ್ತುರತ್ನ ಸಿಗ್ತಾವಂತ ಅಲ್ಲಿ? ಈ ಪೊದ್ದಿ ಹೋಗಿ ಅಲ್ಲೇ ಎತ್ಕೊತಾವಳಂತ? ಏನಂತ ಹೇಳ್ತಿದ್ಯಾ ನೀನು? ದೇವ್ರಣೆನಾ? ನಾನು ಯಾಕೆ ಸುಳ್ಳು ಹೇಳಿ? ನಮ್ಮ ತಾಯಣೆಗೂ ಎಲ್ಲರೂ ಮಾತಾಡ್ಕತ್ತವ್ರೆ ಊರಾಗೆಲ್ಲನೂ. ಆದರೆ ಅಲ್ಲಿಗೆ ಹೋಗೋಕ್ಕೂ ಮೀಟ್ರು ಬೇಕಲ್ವಾ? ಅಲ್ಲೆಲ್ಲನೂ ಆಳೆ ಬಂಗ್ಲಿಗೆ ಹೋಗೋಕ್ಕೆ ಅಂತ ಯಾರಿಗೆ ಧೈರ್ಯ ಐತೆ ಹೇಳು? ಅದಕ್ಕೆ ಯಾರೂ ಹೋಯ್ತಿಲ್ಲ. ನಾನು ಹೋಗನಿ ಅಂತ ಅರ್ಧ ತಾರೀಕು ನೆನೆ ಹೋದೆ. ಯಾಕೋ ಎದೆಗೆಲ್ಲ ಭಯ 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 ಆಯಿತು ಒಬ್ಬಳೆ ಹೋಗೋಕ್ಕೆ. ಹಾಗೆ ವಾಪಸ್ ಬಂದ್ಬಿಟ್ಟೆ. ಈ ಪೊದ್ದಿಯವರೆಲ್ಲ ನಮ್ಮನ್ನು ಕರ್ಕೊಂಡು ಹೋಗಿಲ್ಲ. ನಮ್ಮನ್ನು ಬಿಟ್ಬಿಟ್ಟು ಒಬ್ಬರೇ ನೆನೆ ಹೋಯ್ತಾರೆ, ಬರ್ತಾರೆ. ಆ ಪೊದ್ದಿ, ಆಮೇಲೆ ಸರೋಜಿ, ಜಯಮ್ಮ ಅವರೆಲ್ಲ ಹೋಗ್ಬಿಟ್ಟು ಎತ್ಕೊಬಿಟ್ಟು ಬರ್ತಾರಂತೆ. ಅದಕ್ಕೇನಂತೆ ಅವ್ರು ಅಷ್ಟೊಂದು ಸಂಪಾದನೆ ಮಾಡ್ಕೊಂಡು ದೊಡ್ಡ ದೊಡ್ಡ ಮನೆ ಕಟ್ಕೊಂಡ್ರದು ಅಂತ ಎಲ್ಲ ಮಾತಾಡ್ಕೊತಾವ್ರಿ. ಅದಕ್ಕೆ ನೀವೇನಾರ ಬರ್ತೀನಿ ಅಂತ ಹೇಳಿದ್ರೆ ನಾನು ಬರ್ತೀನಿ. ದುಡ್ಡು ಸಿಗ್ತದೆ ಅಂದ್ರೇನು ಯಾರ ಮೇಲೆ ಬೇಕಾದ್ರೂ ಯುದ್ಧ ಮಾಡ್ಬಿಡ್ತೀನಿ ನಾನಂತೂ. ಕಾಸು ಒಂದು ಸಿಗ್ಬೇಕು ಅಷ್ಟೇನೇ ನನಗೆ. ದೇವ್ರಣೆ ಕಾಸು ಸಿಗ್ತದ? ದೇವ್ರಣೆ ಮುತ್ತುರತ್ನೆಲ್ಲ ಸಿಗ್ತವ? ಏ ಸುಳ್ಳು ಹೇಳ್ಬಿಟ್ಟು ನಾನೇನು ಬಾಸಕ್ಕಳಕ್ಕಾಯ್ತದ? ನೋಡು, ಈ ವಿಷಯನ ಯಾರಿಗೂ ಹೇಳ್ಬೇಡ, ನಮಗೆ ಗುಟ್ಟಾಗಿರಲಿ ಸರಿನೇ? ನಾವು ಎಲ್ಲ ವಿಷಯ ತಿಳ್ಕೊಂಬಿಟ್ಟು ಬಂದಿದ್ದೀವಿ. ನಾವು ನಾಳೆನೋ ನಾಡ್ದು ಹೋಗ್ಬಿಟ್ಟು ಆರಾಮಾಗತ್ತಾಗ ಹೋಗ್ಬಿಟ್ಟು ಏನ ಸಿಕ್ಕರೆ ಎಲ್ಲರೂ ಹಂಚ್ಕೊಳ್ಳೋಣ. ಯಾರ್ಯಾರು ಬರ್ತಾರೋ ಬರಲಿ ಸರಿನೇ? ಸಿಗ್ತಾವಂತಪ್ಪ ಹಂಗೆಲ್ಲ ಕೇಳಿದ್ದೆ ನಾನಂತೂ. ಊರು ಜನ ಎಲ್ಲ ಮಾತಾಡ್ತಾವ್ರೆ. ಸರಿ ಆಯ್ತು, ತಗೊಳಕ ಬರ್ತೀವಿ. ಈಗ ಅರ್ಜೆಂಟಾಗಿ ತಿನ್ನಕ ನಾವು ಮ್ಯಾಕೆ ತಗೋಗ್ಬೇಕು. ಅಲ್ಲಿ ಮ್ಯಾಕೆನಾಗ ಏನಾಗೈತೆ ಏನೋ ಎತ್ತ ನೋಡ್ಬೇಕಲ್ಲ. ಹ್ಞೂ ಸರಿ ಆಯಿತು.